ಬಾಲಪ್ಪಣ್ಣ ಬರ್ರಿ. ಇವರು ಹನುಮಂತಣ್ಣ ಬಂದಿದ್ದಾರೆ ಮುಂದೆ ಸ್ವಲ್ಪ ಬೇಗ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಬಾಲರಾಜ್ ಅಂತೇಳಿ, ನಮ್ಮದು ಕೂಡ ಎದ್ದುದೊಡ್ಡಿ. ನಾವು ಮೂಲತಃ ಕ್ರೈಸ್ತರಲ್ಲ, ನಾವು ಹಿಂದೂ ಧರ್ಮದ ಪೂಜೆ ಮಾಡ್ತಕ್ಕಂಥವ್ರು. ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಕೂಡ 2013ರಲ್ಲಿ ಡೆಂಗ್ಯೂ ಜ್ವರ ಅಂತೇಳಿ ಭಯಂಕರ ಭೀತಿಯಲ್ಲಿ ಹರಡ್ತಿತ್ತು. ಆವಾಗ ಮೆಡಿಷನ್ನು ಸಿಕ್ಕಿದ್ದಿಲ್ಲಂತ, ಅದು ನಮಗೆ ಗೊತ್ತಿಲ್ಲ. ನನಗೂ ಕೂಡ ಡೆಂಗ್ಯೂ ಜ್ವರ ಬಂದು ನಾನು ಭಾಳಷ್ಟು ತ್ರಾಸಪಟ್ಟೆ. ಸಿಂಧನೂರಿಂದ ದೊಡ್ಡಬಳ್ಳಾರಿ ಓಪಿಡಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಭಾಳಷ್ಟು ತ್ರಾಸಾಯಿತು. ಪ್ಲೇಟ್ಲೆಟ್ ತೊಗೊಂಡು ದಿನಕ್ಕೆ ಇಳ್ತಾ ಬರೋಕ್ಕಾಯ್ತು. ಅಂಥ ಸಂದರ್ಭದಲ್ಲಿ ಅದು 12 ದಿನ ನಾನು ಓಪಿಡಿಯಲ್ಲಿ ಅಡ್ಮಿಟ್ ಆದರೂ ಕೂಡ ನನ್ನ ಸಾಯ ಸ್ಥಿತಿಗೆ ಬಂದುಬಿಟ್ಟೆ. ಬಂದಂಥ ಸಂದರ್ಭದಲ್ಲಿ ಯೇಶಪ್ಪಣ್ಣ ನಮ್ಮ ಜೊತೆಗೆ ಯಾವಾಗಲೂ ಅವಾಗಲೂ ಇದ್ದ ಆಸ್ಪತ್ರೆಯಲ್ಲಿ. ಅದು ನನ್ನ ಅಯ್ಯರು ಕೂಡ ನಮಗೆ ಪರಿಚಯ ಇರಲಿಲ್ಲ, ನಾವು ಅಯ್ಯರಲ್ಲಿ ಬರ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಯೇಶಪ್ಪಣ್ಣಗೆ ಅಯ್ಯರ್ ಫೋನ್ ಮಾಡಿ, ಯೇಶಪ್ಪ ನೀನು ಹಿಂಗಿದ್ದೀಯಲ್ಲ, ನಿನ್ನ ಹತ್ತಿರ ಇರ್ತಕ್ಕಂಥ ಹುಡುಗ ಒಂದು ಸೈತಾನ ಇದೆ, ಅದು ಖಂಡಿತ ಇವತ್ತು ರಾತ್ರಿ ಅಟ್ಯಾಕ್ ಮಾಡುತ್ತೆ, ನೀವು ಭಾಳ ಜಾಗೃತಿಯಿಂದ ಇರು ಅಂತೇಳಿ ಯೇಶಪ್ಪಣ್ಣಗೆ ಹೇಳಿದ್ರಂತೆ. ಅದು ನಮಗೆ ಗೊತ್ತಿಲ್ಲ. ಯೇಶಪ್ಪಣ್ಣ ಆತ ತಿಳ್ಕೊಂಡು ನನ್ನ ಮಧ್ಯದಲ್ಲೇ ಇದ್ದ. ಆದರೂ ಕೂಡ ನಾನು ರಾತ್ರಿ 12 ಗಂಟೆ ಸುಮಾರಿಗೆ ಯಥಾರ್ಥವಾಗಿ ನಾನು ಕಾಲ್ ಮಾಡಲಿಕ್ಕೆ ಅಂತೇಳಿ ಬಾತ್ರೂಮ್ ಕಡೆ ಹೊಂಟಂಥ ಸಂದರ್ಭದಲ್ಲಿ ಅಲ್ಲಿ ನನಗೆ ಇದು ಎತ್ತರ ತಪ್ಪಿ ನೆಲಕ್ಕೆ ಬಿದ್ದುಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಅಂಥ ಸಂದರ್ಭದಾಗ ಯೇಶಪ್ಪಣ್ಣ ಬಂದು ಮತ್ತು ಬೇರೆ ಎಲ್ಲರೂ ಬಂದು ನಾನು ಸತ್ತಿದ್ದೀನಿ ಅಂತಲೇ ಗೊತ್ತಾಗ್ಬಿಟ್ಟದ ಅವ್ರಿಗೆ. ಅಂಥ ಪರಿಸ್ಥಿತಿ ಇತ್ತು. ಪ್ಲೇಟ್ಲೆಟ್ ಕೌಂಟು ದಿನಕ್ಕೆ ದಿನ ಬರೀ 6,000, 20,000 ಇಲ್ಲ 50,000 ಇದ್ರೂ ಕೂಡ ಉಳಿಯಲ್ಲ ಅಂತ 6,000 ನನ್ನ ಜೀವನದಲ್ಲಿ ಬಂದು, ಮತ್ತು ನನ್ನ ಬಾಯಲ್ಲಿ ಮೂಗಿನಲ್ಲಿ ರಕ್ತ ಬಿದ್ದು ಭಾಳಷ್ಟು ಕಷ್ಟಪಟ್ಟಿದ್ದೆ ನಾನು ಜೀವನದಲ್ಲಿ. ಅಂಥ ಸಂದರ್ಭದಲ್ಲಿ ಅಯ್ಯರು ಕೂಡ ಪ್ರತಿನಿತ್ಯ ಯೇಶಪ್ಪಣ್ಣ ಪ್ರೇಯರ್ ಮಾಡ್ತಾ ಇರೋದ್ರಿಂದ ನಾನು ಬದುಕಿದ್ದೆ. ಮತ್ತು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಓಪಿಡಿಯಿಂದ. ಬೆಂಗಳೂರು ಮತ್ತು ಅಲ್ಲಿ ಹೋದ್ರೂ ಸೇಂಟ್ ಜೇಮ್ಸ್ ಆಸ್ಪತ್ರೆಯಲ್ಲಿ ನಾನು 4 ದಿನ ಅಡ್ಮಿಟ್ ಆಗಿ ಪ್ರತಿನಿತ್ಯ ಅಯ್ಯರ ಪ್ರೇಯರ್ ಮಾಡೋದ್ರಿಂದ ನಾನು ಬದುಕಿ ಉಳಿದಿದ್ದೀನಿ. ಇವತ್ತು ನಾನು ದೇವರನ್ನು ನಂಬಿಕೊಂಡಿದ್ದೀನಿ. ದೇವರು ನನಗೆ ಎಲ್ಲವನ್ನು ಆರೋಗ್ಯವನ್ನು ಕೊಟ್ಟಿದ್ದೇನೆ ಮತ್ತು ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಲ್ಲವನ್ನು ಉಂಟು ಮಾಡಿದ್ದೇನೆ. ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ